ಕ್ಷೇತ್ರ 16 ತಂತ್ರಗಾರಿಕೆ. ಬಾಗಲಕೋಟೆ ಗೆಲ್ಲೋರು ಯಾರು? ಬಂಡಾಯ ಮೆಟ್ಟಿ ನಿಲ್ತಾರ ಸಮರ್ಥ್. ಬೈ ಎಲೆಕ್ಷನ್ ಅಖಾಡ. ಬೈ ಎಲೆಕ್ಷನ್ ಅಖಾಡ ಇವತ್ತಿನಿಂದ ಮತ್ತಷ್ಟು ವೇಗವನ್ನ ಪಡ್ಕೊಳ್ತಾ ಇರುವಂತದ್ದು. ಚುನಾವಣಾ ಭರಾಟೆ ಇನ್ನು ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ನಾಮಿನೇಷನ್ ಸಲ್ಲಿಸಿ ಆದ ಬಳಿಕ, ಯಾಕಂದ್ರೆ ಯಾರ ಅಭ್ಯರ್ಥಿಗಳು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ನಿನ್ನೆ ಮಧ್ಯಾಹ್ನದವರೆಗೂ ಗೊತ್ತಿರಲಿಲ್ಲ. ಅದಾದ ನಂತರ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ಉರಿಯಾಳುಗಳು ಎರಡೂ ಕ್ಷೇತ್ರಗಳಲ್ಲಿ ಯಾರು ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ಇನ್ನ ಬಿಜೆಪಿ ಅಂತೂ 4 ದಿನದ ಹಿಂದೆನೆ ಘೋಷಣೆ ಮಾಡಿದ್ರು ಹಬ್ಬದ ಸಂದರ್ಭದಲ್ಲಿ. ಸೊ ಹೀಗಾಗಿ ಈ ಅಖಾಡದಲ್ಲಿ ಗೆಲ್ಲೋರು ಯಾರು ಅಂತ, ಈ ಎರಡೂ ಕ್ಷೇತ್ರದ ಚುನಾವಣೆ ಇದೆಯಲ್ಲ, ಇದೇನು ಸರ್ಕಾರವನ್ನ ಬದಲಿಸ್ಬಿಡುತ್ತೆ, ಉಳಿಸ್ಬಿಡುತ್ತೆ, ಅಥವಾ ಸರ್ಕಾರ ಗಟ್ಟಿಯಾಗ್ಬಿಡುತ್ತೆ, ಆ ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕಿಲ್ಲ. ಆದರೆ ರಾಜಕೀಯ ಸಂದೇಶವನ್ನ ಕೊಡುವಷ್ಟು ಈ ಒಂದು ಉಪಚುನಾವಣೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಬೈ ಎಲೆಕ್ಷನ್ ಅಖಾಡದಲ್ಲಿ ನಾಮಿನೇಷನ್ ಭರಾಟೆ. ದಾವಣಗೆರೆಯಲ್ಲಿ ಸಮರ್ಥ್, ಶ್ರೀನಿವಾಸ್ ಇಬ್ರು ಕೂಡ ನಾಮಿನೇಷನ್. ಕಾಂಗ್ರೆಸ್ನಿಂದ ಸಮರ್ಥ್ ಮಲ್ಲಿಕಾರ್ಜುನ್, ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಮತ್ತು ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ನಾಮಪತ್ರ. ಈಗ ಆಲ್ರೆಡಿ ಸಲ್ಲಿಕೆ ಆಗಿದೆ ನಾಮಪತ್ರಗಳು, ಆದರೆ ಅಧಿಕೃತವಾಗಿ ಬಿಫಾರ್ಮ್ ಇಟ್ಕೊಂಡು ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾನೆ. ಸಮರ್ಥ ನಾಮಿನೇಷನ್ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಉಪಸ್ಥಿತರಿರ್ತಾರೆ. ಬಿಜೆಪಿಯ ಶ್ರೀನಿವಾಸ್ ಜೊತೆ BS ಯಡಿಯೂರಪ್ಪನವರು ಹಾಗೆ GM ಸಿದ್ದೇಶ್ವರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನ ಉಮೇಶ್ ಮೇಟಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ದಾವಣಗೆರೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿ ಸಿಎಂ ಡಿಸಿಎಂ ಅಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿಯ ಚರಂತಿಮಠ ಜೊತೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಇನ್ನ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಹಾಗೆ ಸಂಸದರಾಗಿರುವಂತ ಶೆಟ್ಟರ್, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮೆರವಣಿಗೆಗಳು, ರ್ಯಾಲಿಗಳು ಕೂಡ ಜೋರಾಗಿ ಸಾಗ್ತಾ ಇದೆ. ಇದು ನಾಮಿನೇಷನ್ ನಾಳೆಯಿಂದ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಶುರುವಾಗಲಿದೆ. ಭರ್ಜರಿ ಪ್ರಚಾರದ ಭರಾಟೆ ಶುರುವಾಗುತ್ತೆ. ಇನ್ನ ಈ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಬಿಕ್ಕಟ್ಟಿನ ವಿಚಾರದಲ್ಲಿ ಸಚಿವ SS ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ರು. ಬೈ ಎಲೆಕ್ಷನ್ ಬಗ್ಗೆ ಬಿಜೆಪಿ ನಾಯಕರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಏನ್ ಮಾತನಾಡಿದ್ರು ಒಮ್ಮೆ ನೋಡೋಣ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಹೈಕಮಾಂಡು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದಂಥ ಎಲ್ಲ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಸೇರಿ ಇವತ್ತು ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. ಎರಡೂ ಕಡೆಗೂ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಹೈಕಮಾಂಡು ಯಾರನ್ನೂ ಕೈ ಬಿಡಲ್ಲ. ಆದರೆ ಈಗ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು ಯಾರೂ ವಿರೋಧ ಇಲ್ಲ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆನಲ್ಲೇ ಬಂದು ಜೆಂಡಾ ಊರ್ತಾರೆ, ಅದು ಕೂಡ ನನಗೆ ಗೊತ್ತಿದೆ. ದಾವಣಗೆರೆಯಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಸಹ ಸೂಟ್ಕೇಸ್ನಲ್ಲ ಗೋಣಿ ಚೀಲದಲ್ಲಿ ಹಣವನ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ, ಅದು ಕೂಡ ನನಗೆ ಖಾತ್ರಿ ಇದೆ. ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ, ರಾಜ್ಯದ ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ದಾವಣಗೆರೆಯಲ್ಲೂ ಕೂಡ ಒಂದು ಐತಿಹಾಸಿಕ ಗೆಲುವಿಗೆ, ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗ್ತದೆ. ಜಿದ್ದಾಜಿದ್ದವಾಗಿ ಇವತ್ತು ಪ್ರತಿಯೊಂದು ಪಂಚಾಯತಿಗೆ 4-5 ಮಂದಿ ಮಂತ್ರಿಗಳು ಹಾಕಿದ್ದಾರೆ. ಅವರೆಲ್ಲರಿಗೂ 4-5 ಮಂತ್ರಿಗಳೇನು ಸುಮ್ಮನೆ ಬಂದಿಲ್ಲ. ಎಲ್ಲ ಚೀಲಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಗಂಟೆಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಕುಂತಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡಿದ್ರಿ, ಹಣವನ್ನು ಲೂಟಿ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರಕ್ಕೆ ಬಡವರಿಗೆ ಹಣ ವಾಪಸ್ ಕಟ್ಟಿದಿರಾ. SC ಜನಾಂಗದಲ್ಲಿ ಇವತ್ತು ನೀವು ಹಣವನ್ನು ಲೂಟಿ ಮಾಡಿದ್ರಿ, ಇವತ್ತು ಹಣವನ್ನು ವಾಪಸ್ ಕಟ್ಟಿದಿರಾ. ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡಿದ್ರಿ. ವಿರಾವೇಶದಿಂದ ಇಷ್ಟೊಂದು ಲೂಟಿ ಮಾಡಿಕೊಂಡು ಇವತ್ತು ಎಲ್ಲಿ ಹಣವನ್ನು ಕೂಡ ಸರ್ಕಾರದಲ್ಲಿ ಪೋಲು ಮಾಡಿಕೊಂಡು ಆ ಎಲ್ಲ ಹಣವನ್ನು ತಂದು ದಾವಣಗೆರೆ ಇವತ್ತು ನೀವು ಬಾಗಲಕೋಟೆದಲ್ಲಿ ಸುರಿದು ಗೆಲ್ಲಬೇಕಂದ್ಕೊಂಡಿದ್ರಿ. ಜಿದ್ದಾಜಿದ್ದವಾಗಿ ಇವತ್ತು ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಅವರಿಂದ ಆರಂಭ ಮಾಡ್ತೀನಿ. ಅನಿಲ್ ಅವರೇ,
ಸಾಕಷ್ಟು ಒಳ ಜಗಳ ಗುದ್ದಾಟ ಅದು ಬಹಿರಂಗವಾಗೇ ಗೊತ್ತಾಗ್ತಾ ಇತ್ತು ಯಾರು ಯಾವ ರೀತಿಯ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಅಂತ. ಫೈನಲಿ ಇವತ್ತು ನಾಮಿನೇಷನ್ ಕಡೆ ದಿನ, ನಾಮಿನೇಷನ್ ಅನ್ನ ಕೂಡ ಫೈಲ್ ಮಾಡಲಾಗ್ತದೆ. ಎಷ್ಟಿದೆ ಹೋಪ್ಸು ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು? ನೋಡಿ ಪೃಥ್ವಿ ಅವರೇ, ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಅವ್ರದೇ ಆದಂತ ಒಂದು ಸ್ಟ್ರಾಟಜಿಗಳಿರ್ತದೆ. ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇರ್ತದೆ. ನಮ್ಗೆ ಯಾವ ತರ ಇದೆ ಅದೇ ತರ ಬಿಜೆಪಿಗೂ ಸಹ ಇದ್ದೇ ಇರ್ತದೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಇಲ್ಲೇನೋ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ಒಂದು, ಕಳೆದ ಒಂದು 2.5-3 ವರ್ಷಗಳಿಂದ ಈ ಸರ್ಕಾರ ಕೊಟ್ಟಿರುವಂತ ಆಡಳಿತ ಸರಿಸುಮಾರು 60 ಸಾವಿರ ಕೋಟಿ 3 ವರ್ಷಕ್ಕೆ ಅಂತಂದ್ರೆ 1,80,000 ಕೋಟಿ DBT ಅನ್ನ ಈ ಸರ್ಕಾರ ಮಾಡಿದೆ. ಪ್ರತಿಯೊಂದು ಬೆನಿಫಿಷಿಯರಿ ಇವತ್ತೇನು ಪ್ರತಿಯೊಂದು ಮನೇಲಿದ್ದಾರೆ ಅವರು ಈ ಸರ್ಕಾರದಿಂದ ಖುಷಿ ಇದ್ದಾರೆ ಅನ್ನೋದು ಒಂದು ಭಾವನೆ ನನಗಿರುವಂತದ್ದು. ಎರಡನೇದು, ಉತ್ತಮವಾದಂತ ಆಡಳಿತ ಕೊಟ್ಟ ಮೇಲೆ ಈಗ ನಾವು ಹೋಗ್ತಿರುವಂತದ್ದು ಮತ ಕೇಳಲಿಕ್ಕೆ. ಸೊ ಇದನ್ನ ಯಾವ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋದು ಒಂದು. ಆಮೇಲೆ ತಾವು ಕೇಳಿರುವಂತ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಜಿದ್ದಾಜಿದ್ದಿ ಇತ್ತು. ಪ್ರತಿ ವರ್ಷನೂ ಪ್ರತಿ ಸರಿನೂ ಜಿದ್ದಾಜಿದ್ದಿ ಇದ್ದೇ ಇರ್ತದೆ. ಯಾಕಂದ್ರೆ ಪ್ರತಿಪಕ್ಷವಾಗಿ ಬಿಜೆಪಿ ಇದೆ, ಆಮೇಲೆ ಅವ್ರ ಜೊತೆಗೆ ಹೆಗಲು ಕೊಟ್ಟು JDS ಅವ್ರು ನಿಂತ್ಕೊಂಡಿದ್ದಾರೆ. ಈಗ ಏನು ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಒಂದೇನಂತೀರಿ ರೂಲಿಂಗ್ ಇರೋದ್ರಿಂದ ಬಹಳಷ್ಟು ಜನ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ತಪ್ಪು ಅಂತಾನು ಹೇಳಕ್ಕಾಗೋದಿಲ್ಲ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಹೈಕಮಾಂಡ್ ಮಾತಿಗೆ ಎಲ್ಲರೂ ಬೆಲೆ ಕೊಟ್ಟು ರಾಜ್ಯದವರಾಗಿರ್ಬೋದು, ಕೇಂದ್ರದವರಾಗಿರ್ಬೋದು ಸರಿಯಾದ ಸಮಯಕ್ಕೆ ಬಂದು ಇಂಟರ್ವ್ಯೂನಾಗಿ ಎಲ್ಲಾ ಲೀಡರ್ಗಳನ್ನ ಮನವೊಲಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಲೀಡರ್ಗಳ ಮನವೊಲಿಕೆ ಆಯ್ತು, ಆದ್ರೆ ಮತದಾರರ ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿಲ್ಲ ಅಂತ. ಯಾಕೆಂದ್ರೆ ನಿನ್ನೆ ಅಷ್ಟೇ ಅಲ್ಲೊಂದು ಸರ್ಕಲ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದವರೆಲ್ಲ ಸೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೈಕಮಾಂಡ್ಗೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ರು. ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ನಾನು ನೋಡಿದೆ. ಅದನ್ನ ಅಂತ ಅಂದಾಗ ಬಹುಸಂಖ್ಯಾತರು ನಮ್ಗೇನಲ್ಲಿ ಮತ ನೀಡ್ತಾ ಇದ್ರು. ಮೈನಾರಿಟೀಸ್ ಏನಿದ್ರು ಬಹುಸಂಖ್ಯಾತವಾಗಿ ಅವ್ರು ನಮ್ಗೆ ಮತ ನೀಡ್ತಾ ಇದ್ರು. ಅವ್ರಿಗೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಇನ್ನು ಮುಂದೆ ಬಹಳಷ್ಟು ಟೈಮ್ ಇದೆ. ನಮ್ಮ ಎಲ್ಲಾ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಕ್ಯಾಬಿನೆಟ್ ಮಂತ್ರಿಗಳು ಹೋಗಿ ಅವ್ರನ್ನ ಮನವೊಲಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರಿಯಾದಂತ ಸೂಕ್ತವಾದಂತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ದಿನಗಳಲ್ಲಿ ಅವ್ರ ಮನಸ್ಸನ್ನ ಗೆಲ್ತಾರೆ ಅನ್ನೋದು ನನಗೆ ಸಂಪೂರ್ಣವಾದಂತ ಆತ್ಮವಿಶ್ವಾಸ ಇದೆ. ಬಟ್ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಎಟ್ ದ ಸೇಮ್ ಟೈಮ್ ಅವ್ರು ಹೇಳಿರುವಂತದ್ದು ಸತ್ಯ. ಎಲ್ಲ ನಿಜ ರೂಪದಲ್ಲಿ ನಾವು ಕಾಣ್ತಿರ್ಬೇಕಾದ್ರೆ ಅದನ್ನ ನಾವು ತಪ್ಪು ಅಂತ ಹೇಳೋದು ಸಹ ತಪ್ಪಾಗ್ತದೆ. ಸೊ ನಮ್ಗೆಲ್ಲ ಒಂದ್ ಕಡೆಯಿಂದ ಭವಿಷ್ಯದಲ್ಲಿ ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಡೋದಕ್ಕೆ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳಿ ಸಂದರ್ಭಕ್ಕೆ ಹೇಳ್ತೀವಿ. ಓಕೆ, ಹೋಪ್ಸ್ ಇದೆ, ಅಸಮಾಧಾನ ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಹೆಸರು ಬಿಜೆಪಿ ಅವ್ರನ್ನ ಮಾತನಾಡ್ತೀವಿ. ಮೋಹನ್ ವಿಶ್ವ ಅವರು ಇದ್ದಾರೆ. ಮೋಹನ್ ವಿಶ್ವ ಅವರೇ, ಈ 2 ಕ್ಷೇತ್ರಗಳ ಚುನಾವಣೆ ಇದೆಯಲ್ಲ, ಇದೇನು ಸರ್ಕಾರವನ್ನ ತೆಗೆದು ಬಿಡುತ್ತೆ ಅಥವಾ ಉಳಿಸ್ಬಿಡುತ್ತೆ ಅಥವಾ ಏನೋ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಡುತ್ತೆ, ಆ ರೀತಿಯಾದಂಥ ರಿಸಲ್ಟ್ ಏನಲ್ಲ. ಆದರೆ ರಾಜಕೀಯವಾಗಿ ಸಂದೇಶವನ್ನ ಕೊಡುತ್ತೆ. ಅಲ್ಲಿ ಗೆಲುವು ಸೋಲು ಆದಂಥ ಸಂದರ್ಭದಲ್ಲಿ ಹೇಗೆ ನೋಡ್ತಾ ಇದ್ದಾರೆ? ರಾಜಕೀಯ ಸಂದೇಶ ಅಂದ್ರೆ ಹೇಗೆ ಕೊಡ್ಬೋದು, ಏನು ಕೊಡ್ಬೋದು? ಅಲ್ಲ ಪೃಥ್ವಿ, ನೋಡಿ, ನೀವು ಇದನ್ನ 2 ತರದಲ್ಲಿ ನೋಡೋದಾದ್ರೆ, ಒಂದು ದಾವಣಗೆರೆ ಬಾಗಲಕೋಟೆ ಸ್ಪೆಸಿಫಿಕ್ ಆಗಿ, ಇನ್ನೊಂದು ಕರ್ನಾಟಕ ಆಸ್ ಎ ಹೋಲ್. ಈ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಸತತವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರೋದು, ಸತತವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡ್ ಬಂದಿರೋದಾಗ್ಬೋದು, ಅದು ಹಾಲು, ಪೆಟ್ರೋಲು, ಡೀಸೆಲ್, ಆಲ್ಕೋಹಾಲ್, ರಿಜಿಸ್ಟ್ರೇಷನ್ ಪ್ರತಿಯೊಂದು ಆಗ್ಬೋದು, ಅದರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಜನಗಳ ಮೇಲೆ ಬಿದ್ದಿದೆ, ಜನ ಯಾವ ರೀತಿ ರೋಸೋಗಿದ್ದಾರೆ ಅನ್ನೋದ್ರ ಮೇಲೆನೆ ಈ ಚುನಾವಣೆ ನಡೆಯುತ್ತೆ. ಈಗ ದಾವಣಗೆರೆ ಅಂದ್ರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಕಾಂಗ್ರೆಸ್ನಿಂದ ಒಂದು ರಾಜಕಾರಣ ನಡ್ಕೊಂಡ್ ಬಂದಿತ್ತು. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಅವರೇ ಹೇಳಿದ್ರು ಅಂತ ಮುಸ್ಲಿಂ ಸಮುದಾಯದವರು ಹೇಳ್ತಾರೆ, ಅವ್ರು ಸತ್ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ. ಸೊ ಬಹಿರಂಗವಾಗಿ ಮುಸ್ಲಿಂ ಸಮುದಾಯದವರು ಬಂದು ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಧಮಕಿ ಹಾಕೋ ರೀತಿನಲ್ಲಿ, ನೀವು ನಮ್ಮವರು ಟಿಕೆಟ್ ಕೊಟ್ಟಿದ್ರಲ್ಲ, ನಾವ್ ಏನ್ ಮಾಡ್ತೀವಿ ನೋಡಿ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಸಮುದಾಯನೇ ಅವ್ರ ವಿರುದ್ಧ ತಿರುಗಿ ನಿಂತ್ಬಿಡ್ತು. ಆಯ್ತಲ್ವಾ? ಲಿಟ್ರಲಿ ತಿರ್ಗಾ ಅವರು ಟಿಕೆಟ್ ಕೊಟ್ಟಿಲ್ದಿರೋದಕ್ಕೆ ಕಾರಣವಾಗಿ ಅವ್ರು ಇನ್ನೂ ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಅವರು ಮುಸ್ಲಿಂ ಕ್ಯಾಂಡಿಡೇಟ್ ಪ್ಲಸ್ SDP ಏನೋ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತ ನಾನು ಕೇಳ್ಪಟ್ಟೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಯಾವ ರೀತಿ ಮುಸಲ್ಮಾನರನ್ನ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುತ್ತೆ ಅನ್ನೋ ಒಂದು ಸಂದೇಶನೂ ಆ ಸಮಾಜಕ್ಕೆ ಹೋಗಿದೆ.
ವೆರಸ್ ನೀವು ಹಾವೇರಿ ಅಂತ ಬಂದಾಗ ಸಮಾಜಕ್ಕೆ ಟಿಕೆಟ್ ಕೊಟ್ರು, ಇಲ್ಲಿ ಅಂತ ಬಂದಾಗ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ದಾವಣಗೆರೆ ಸ್ಪೆಸಿಫಿಕ್ ಆಗಿ ನಿಮಗೆ ಅವ್ರು ಹಾಕದಂತ ಒಂದು 5 ಕಂಡೀಷನ್ ನ ಒಪ್ಕೊಂಡು ಆಮೇಲೆ ಮಲ್ಲಿಕಾರ್ಜುನ್ ಮಗನಿಗೆ ಕೊಟ್ಟಿದ್ರೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಯಾವ ಕಂಡೀಷನ್ಸ್ ಅಂದ್ರೆ ರಾಜ್ಯಸಭೆಯಲ್ಲೂ ಅವ್ರನ್ನ ಪ್ರಿಫರೆನ್ಸ್ ಕೊಡಬೇಕು, ವಿಧಾನ ಪರಿಷತ್ತಲ್ಲಿ ಪ್ರಿಫರೆನ್ಸ್ ಕೊಡಬೇಕು, ನಿಗಮ ಮಂಡಳಿಗಳಿಗೆ ಪ್ರಿಫರೆನ್ಸ್ ಕೊಡಬೇಕು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಪ್ರಿಫರೆನ್ಸ್ ಕೊಡಬೇಕು. ಸೊ ಈ ರೀತಿಯಾಗಿ ಅವ್ರು ಆಗ್ತದಂತ ಕಂಡೀಷನ್ ಗಳನ್ನ ಒಪ್ಕೊಂಡು ಟಿಕೆಟ್ ಇನ್ನೊಬ್ರು ಕೊಡುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ. ಅಂದ್ರೆ ನ್ಯಾಯ ಕೊಡ್ತಾ ಇದಾರೆ ಅಂತ ಅರ್ಥ ಆಗಲ್ವಾ? ಅಲ್ಲ, ನೀವ್ ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದೀರಾ? ನಾನು ನೋಡ್ತಾ ಇದ್ದೆ ಪ್ರಭಾ ಮಲ್ಲಿಕಾರ್ಜುನ್ ನೋಡಿ, 1 ಟಿಕೆಟ್ ಹೋಯ್ತು, ಅಲ್ಲಿ ರಾಜ್ಯಸಭೆ ವಿಧಾನ ಪರಿಷತ್ತು 2 ಟಿಕೆಟ್ ಕೊಡ್ತಾ ಇದೀವಿ, ನಿಗಮ ಮಂಡಳಿಗಳಲ್ಲೂ ಕೂಡ ಪ್ರಾಶಸ್ತ್ಯ ಕೊಡ್ತಾ ಇದೀವಿ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಅಧಿಕಾರ ಸಿಗುತ್ತೆ ಅನ್ನಂಗಾಗಲ್ವಾ ಅದು? ಅಲ್ಲ, ಏನ್ ಗ್ಯಾರಂಟಿ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ ಅಲ್ವಾ? ಈ ಹಿಂದೆ ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅವರು, ಏನ್ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಆ ಸಮುದಾಯಕ್ಕೆ ಗೊತ್ತಾಗಿದೆ ಯಾವ ರೀತಿ ಕಾಂಗ್ರೆಸ್ ಅವ್ರನ್ನ ಬಳಸ್ಕೊಂಡು ಕೇವಲ ಚುನಾವಣೆಗಳನ್ನ ಗೆಲ್ತಾ ಇತ್ತು. ಇನ್ ಮುಂದೆ ಯಾವ ರೀತಿ ಅವ್ರಿಗೆ ನಾವು ಏನ್ ಹೇಳ್ತಾರೆ ಅದಕ್ಕೆ ಅವ್ರ ವಿರುದ್ಧ ತಿರುಗಿ ಬೀಳಬೇಕು ಅಂತ ಹೇಳಿ ನಿನ್ನೆನೂ ಪ್ರತಿಭಟನೆ ಆಗಿದೆ, ಮೊನ್ನೆನೂ ಪ್ರತಿಭಟನೆ ಆಗಿದೆ. ಸೊ ಇದು ತೋರಿಸಿದೆ ದಾವಣಗೆರೆನಲ್ಲಿ ಕಾಂಗ್ರೆಸ್ ಅಂತ ಬಂದಾಗ ಸಮುದಾಯವಾರ ಮಟ್ಟದಲ್ಲೂ ಏನೂ ಸರಿಯಾಗಿಲ್ಲ, ತಿರ್ಗಾ ನಾಯಕರ ಮಟ್ಟದಲ್ಲೂ ಏನೂ ಸರಿಯಾಗಿಲ್ಲ. ಅವರ ಒಳ ಜಗಳ ನಿಮಗೆ ಅಡ್ವಾಂಟೇಜ್ ಆಗುತ್ತಾ? ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ವಿರುದ್ಧವಾಗಿ ಈಜುವಂತದ್ದು ಕಷ್ಟನೇ. ಯಾಕೆಂದ್ರೆ ಕಂಪ್ಲೀಟ್ ಆಡಳಿತ ಅನ್ನುವಂಥದ್ದು ಆ ಕ್ಷೇತ್ರಗಳಲ್ಲಿ ಇರುತ್ತೆ. ಯಾಕೆಂದ್ರೆ ನಡೀತಾ ಇರೋದು ಬರೀ 2 ಚುನಾವಣೆ ಅಲ್ಲ, ನೀವು ಕಳೆದ ಒಂದು 3 ಕ್ಷೇತ್ರದ ಉಪಚುನಾವಣೆ ತಗೊಂಡ್ರು ಕಾಂಗ್ರೆಸ್ ಯಾವ ರೀತಿ ಆಡಳಿತವನ್ನ ಮಿಸ್ಯೂಸ್ ಮಾಡ್ಕೊಂಡು ಚುನಾವಣೆ ಗೆಲ್ತು ಅಂತ ಎಲ್ಲಾರು ನೋಡಿದೀವಿ. ಅದೇ ರೀತಿ ಇಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ನಿಮಗೆ ಬೂತ್ಗೆ ಪಂಚಾಯತಿಗೆ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಕೂಡಿಸ್ತಾರೆ ಅವರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ನಿಂತ್ಕೊಂಡು ಚುನಾವಣೆ ಮಾಡ್ತಾರೆ. ಇದು ನಮ್ ಕಣ್ಮುಂದೆ ಇದೆ. ಬಟ್ ಇದು ಎಲ್ಲವನ್ನು ಮೆಟ್ಟಿ ಜನ ಇವ್ರನ್ನ ಸೋಲ್ಸುವಂತ ಅನೇಕ ವಿಚಾರಗಳಿವೆ. ಆಗ್ಲೇ ಹೇಳ್ದಂಗೆ ಕುಟುಂಬ ರಾಜಕಾರಣ ನಡ್ಕೊಂಡ್ ಬಂದಿರೋದಾಗ್ಬೋದು, ತಿರ್ಗಾ ಬೆಲೆ ಏರಿಕೆ ಆಗ್ಬೋದು, ಪ್ರತಿಯೊಂದು ಆಗ್ಬೋದು. ಇದು ದಾವಣಗೆರೆ ಸ್ಪೆಸಿಫಿಕ್. ಬಾಗಲಕೋಟೆಗೆ ಅಂತ ಬರೋದಾದ್ರೆ ಕಳೆದ ಬಾರಿ ವೀರಣ್ಣ ಚರಂತಿಮಠ ಅವರು ಸೋತಿದ್ದು ಕೇವಲ 4,500 ಮತಗಳಿಂದ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಗೆ ಬಾಗಲಕೋಟೆಗೆ ಮೇಟಿಯವರ ಕೊಡುಗೆ ಏನು ಅಂತ ಕೇಳಿದಾಗ್ಲೂ ಏನೂ ಇಲ್ಲ ಅಲ್ಲಿ ಲಿಟ್ರಲಿ. ತಿರ್ಗಾ ನಾವು 2024 ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆದ್ವಿ, ಬಾಗಲಕೋಟೆನಲ್ಲಿ ಅತಿ ಹೆಚ್ಚು ಮಾರ್ಜಿನ್ ಅಲ್ಲಿ ಗದ್ದಿಗೌಡರು ಗೆದ್ಕೊಂಡ್ ಬಂದ್ರು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮಗೆ 2 ಕ್ಷೇತ್ರದಲ್ಲಿ ಅಡ್ವಾಂಟೇಜ್ ಇದೆ. ಇವರ ಒಂದು ಒಳಜಗಳ ಏನಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾವು ಜನಗಳ ಮುಂದೆ ಹೋಗೋದು ಇವರ ಒಂದು ಭ್ರಷ್ಟಾಚಾರ, ಬೆಲೆ ಏರಿಕೆ, ಇವರ ಕುರ್ಚಿ ಕಿತ್ತಾಟ, ಇವರು ಆ ಕ್ಷೇತ್ರಕ್ಕೆ ಮಾಡಿದ್ದೇನು ಅನ್ನೋದನ್ನೇ ಜನಗಳ ಮುಂದೆ ತಗೊಂಡೋಗಿ ಇಡ್ತೀವಿ. ತಿರ್ಗಾ ನಮ್ಮಲ್ಲೂ ಅಷ್ಟೇ ನೀವು ನೋಡ್ತಾ ಇದ್ದೀರಾ, ಒಗ್ಗಟ್ಟಿನಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲಾರು ಒಟ್ಟಿಗೆ ಚುನಾವಣೆಗೆ ಹೋಗ್ಬೇಕು ಅಂತ ಹೇಳಿ ನಾಮಪತ್ರ ಸಲ್ಲಿಕೆಯಲ್ಲಿ ನಮ್ಮ ಎಲ್ಲಾ ನಾಯಕರು ಮುಂದಾಳತ್ವ ವಹಿಸ್ಕೊಂಡು ಗೆಲ್ಲಿಸಲೇಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಾಗ್ಬೋದು, ಆರ್ ಅಶೋಕ್ ನೇತೃತ್ವದಲ್ಲಾಗ್ಬೋದು ನಿಮಗೂ ಕೂಡ ಹೋಪ್ಸ್ ಇದೆ. ಅನಿಲ್ ಅವ್ರನ್ನ ಮಾತನಾಡ್ತೀನಿ. ಅನಿಲ್ ಅವರೇ, ಇಲ್ಲಿ ಆಕ್ಚುಲಿ ದಾವಣಗೆರೆ ದಕ್ಷಿಣದಲ್ಲಿ SDP ಅವ್ರ ಕ್ಯಾಂಡಿಡೇಟ್ ಆಗ್ತಾ ಇದಾರೆ. ಅದಕ್ಕೆ ನಾನು ಮಾಹಿತಿಯನ್ನ ಪಡ್ಕೊಂಡೆ ಜಸ್ಟ್ ಬಿಫೋರ್ ಇದಕ್ಕೆ ಬರಲಿಕ್ಕೂ ಮುಂಚೆ. AIMIM ಅವರು ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂತ. ಅವ್ರು ಆಲ್ರೆಡಿ ಸದಸ್ಯತ್ವ ನೋಂದಣಿಯನ್ನ ಮಾಡಿಸ್ಲಿಕ್ಕೂ ಕೂಡ ಶುರು ಮಾಡಿದ್ರು. ಅಲ್ಲಿ ಏನಾದ್ರು ಮುಸ್ಲಿಮರಿಗೆ ಟಿಕೆಟ್ ಮಿಸ್ ಆದ್ರೆ ನಮ್ಮ ಕಡೆಯಿಂದ ಕ್ಯಾಂಡಿಡೇಟ್ ಹಾಕೋಣ ಅಂತ. ಆದ್ರೆ SDPIಗೆ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಇದು ಹೊಡ್ತಾ ಬೀಳುವಂತ ಚಾನ್ಸಸ್ ಇದೆಯಾ? ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಸಂದೇಶವನ್ನ ಸಾರಬೇಕಾಗಿತ್ತು. ಬಟ್ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಹೋಗ್ತಾ ಇಲ್ಲ, ಅಬ್ದುಲ್ ಜಬ್ಬಾರ್ ಅವರು ಕೂಡ ಇವತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಇದು ಕೂಡ ಅಸಮಾಧಾನ, ಮುಸ್ಲಿಂ ಸಮುದಾಯ ಒಪ್ಕೊಂಡಿಲ್ಲ ಅನ್ನುವಂತ ಸಂದೇಶ ಸಾರಲ್ವಾ ಅಂತ? ಪೃಥ್ವಿ ಅವರೇ, ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ತರದ ಒಂದು ಏನಂತೀರಿ ಮಾತಾಡೋದಕ್ಕೆ ಇದ್ರ ಬಗ್ಗೆ ನೈತಿಕತೆ ಇಲ್ಲ ಅವರಿಗೆ. ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಒಬ್ರೊಬ್ರು ಮೈನಾರಿಟಿಗೆ ಅವ್ರು ಟಿಕೆಟ್ ಕೊಟ್ಬಿಟ್ಟು ಗೆಲ್ಸಿ ಅವ್ರನ್ನ ಮಂತ್ರಿ ಮಾಡುವಂತ ಕೆಪಾಸಿಟಿ ಯಡಿಯೂರಪ್ಪನವ್ರಿಗಾಗ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗಾಗ್ಲಿ ಇಲ್ಲ, ಮೊದಲನೇದು. ಎರಡನೇದು, ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ, ಆಮೇಲೆ ವಿಕಸಿತ ಭಾರತ್ ಅಂತ ಹೇಳ್ತಾರೆ. ಇದೆಲ್ಲ ಏನು ಅಂತಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಒಂದು ವಚನಗಳು ಅವ್ರು ಹೇಳುವಂಥದ್ದು. ಈ ತರದ್ದು ಹೇಳಿದಾಗ ಅವ್ರು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅಂತಂದ್ರೆ ದೇ ಡೋ ನಾಟ್ ಹ್ಯಾವ್ ಎನಿ ಕ್ರೆಡಿಬಿಲಿಟಿ ಟು ಟಾಕ್ ಅಬೌಟ್ ಇಟ್. ಒಂದು. ಎರಡನೇದು ಏನಾಗಿದೆ, ತಾವು ಕೇಳಿದ್ರಿ, ಇವತ್ತು SDP ಆಗಿರ್ಬೋದು, AIMIM ಆಗಿರ್ಬೋದು, ಇವರೆಲ್ಲ ಬರಬೇಕು ಅಂತಂದ್ರೆ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿನೇ ಮಾಡುತ್ತೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಲೆವೆಲ್ಗೆ ವರಿಷ್ಠ ರಾಜಕಾರಣಕ್ಕೆ ಇಳಿದಿದೆ ಅಂತಂದ್ರೆ ಅವರು ಮುಂದೆಯಿಂದ ಅವ್ರಿಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಕ್ಕಾಗಿಲ್ಲ ಅಂದ್ರೆ ಹಿಂದ್ಗಡೆಯಿಂದ ಅವರಿಗೆ ಎಲ್ಲಾ ತರದ ಸಪೋರ್ಟ್ ಗಳನ್ನ MIM ಆಗಿರ್ಬೋದು, ಇಲ್ಲ ಅಂತಂದ್ರೆ SDPI ಆಗಿರ್ಬೋದು ಸಪೋರ್ಟ್ ಕೊಡೋರು ಇವ್ರೆ. ಅಲ್ಲ, ಬ್ಯಾನ್ ಮಾಡಿದ್ದು ಅವರೇ ಅಲ್ವಾ? ಹಿಂಗ್ ಹೇಳೋದಾದ್ರೆ ಏನಂದ್ರಿ? ಬ್ಯಾನ್ ಮಾಡಿದ್ದು ಅವರೇ ಅಲ್ವಾ ಅಂತ PFI ನೆಲ್ಲ? ಅದು ಮತ್ತೆ ಪೊಲಿಟಿಕಲ್ ವಿಂಗ್ ಆಗಿದ್ದು SDPI.
ಅಲ್ಲಲ್ಲ, ಇದು ಹೆಂಗೆ ಅಂತಂದ್ರೆ ಆ ತರ ನೀವು ಬ್ಯಾನ್ ಮಾಡೋದ್ರ ಬಗ್ಗೆ ವಿಚಾರ ಮಾತಾಡಕ್ ಹೋದ್ರೆ ಬಹಳ ಬಹಳ ದೊಡ್ಡ ಇತಿಹಾಸ ಹೋಗುತ್ತೆ. ಮತ್ತೆ ನಾನು ಹೇಳ್ತಾ ಹೋಗ್ಬೇಕಾದ್ರೆ Okay, ಇವತ್ತು okay. ನಾನು ಅಗೇನ್ ನಾನು ಪಾಲಿಟಿಕ್ಸ್ಗೆ ಮಾತಾಡ್ಬೇಕು ಅನ್ನೋದಾದ್ರೆ, ಇವತ್ತಿನ SDPIಗೆ ಆಗ್ಲಿ MIMಗೆ ಆಗ್ಲಿ ಸಪೋರ್ಟ್ ಮಾಡ್ತಿರೋದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಮೇಲ್ನೋಟದಿಂದ ಎಲ್ಲರಿಗೂ ಕಂಡು ಬರ್ತಾ ಇದೆ. ಎಸ್, ಅಫ್ಕೋರ್ಸ್ ಜಬ್ಬಾರ್ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಜಮೀರ್ ಅವರು ಭಾಗಿಯಾಗ್ತಾ ಇಲ್ಲ. ಜಮೀರ್ ಅಲ್ಲಿ ಲೋಕಲ್ ಲೀಡರ್ ಅಪ್ಪ ಅಬ್ದುಲ್ ಜಬ್ಬಾರ್ ಅವರು, ಅವ್ರು ಭಾಗಿಯಾಗಿಲ್ಲ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಅವ್ರು ಮೊನ್ನೆ ನಾನು ಮಾತನಾಡ್ತಾ ಇದ್ದೆ, ಅನಿಲ್ ಅವರೇ, ಸಾರಿ ಟು ಇಂಟರಪ್ಟ್, ಮೊನ್ನೆ ಮಾತನಾಡ್ತಾ ಇದ್ದೆ, ಅವ್ರು ಹೇಳುದು ಹೌದು ಅಸಮಾಧಾನ ಇದೆ, ಕಾಂಗ್ರೆಸ್ ಹೇಳಿದ್ದು ಒಪ್ಕೊಳ್ಬೇಕಾಗುತ್ತೆ, ಆದ್ರೆ ಗ್ರೌಂಡ್ ರಿಯಾಲಿಟಿಲಿ ಏನ್ ಹೆಚ್ಚು ಕಮ್ಮಿ ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ನಾವು ಜವಾಬ್ದಾರಲ್ಲ ಅಂತ ಹೇಳ್ತಾ ಇದ್ರು. ಏನ್ ಅನ್ಕೊಬೇಕು ಇದನ್ನ ಅಂತ? ಪೃಥ್ವಿ ಅವರೇ, ನಾನು ಎರಡು ಮಾತೇ ಇಲ್ಲ ಅದರಲ್ಲಿ. ಜಬ್ಬಾರ್ ಅವರು ಉತ್ತಮವಾದಂತ ಅಭ್ಯರ್ಥಿಯಲ್ಲಿ, ಹುಸೇನ್ ಅವರು ಉತ್ತಮವಾದಂತ ಅಭ್ಯರ್ಥಿ, ಯೂತ್ ಕಾಂಗ್ರೆಸ್ ಒಂದು ನಮ್ಮ ಉತ್ತಮವಾದಂತ ಅಭ್ಯರ್ಥಿ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಆಮೇಲೆ ಶಾಮನೂರ್ ಶಿವಶಂಕರಪ್ಪ ಅವ್ರು ಹೇಳಿರೋದು ನಿಜ ಇದೆ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ರಾಜಕೀಯ ಪಕ್ಷವಾಗಿ, ಒಂದು ರಾಜಕಾರಣದಲ್ಲಿ ಇವತ್ತು ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ, ನಮಗಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು, ಮುಂದೆ ಇರುವಂತ ಒಂದೇ ಒಂದು ಟಾರ್ಗೆಟ್ ಏನು ಅಂದ್ರೆ ಎಲೆಕ್ಷನ್ ಗೆಲ್ಲುವಂತದ್ದಷ್ಟೇನೆ. ಇಲ್ಲಿ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಏನ್ ಮಾನದಂಡಗಳನ್ನ ಅನುಸರಿಸಬೇಕು, ಆ ಮಾನದಂಡಗಳನ್ನ ಅನುಸರಿಸಿಕೊಂಡು ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮತ್ತು ರಾಜ್ಯದೊಳಗಿರುವಂತ ಎಲ್ಲಾ ನಾಯಕರುಗಳು ಸೇರ್ಕೊಂಡು ತೀರ್ಮಾನ ಮಾಡಿದಾಗ, ಅದಕ್ಕೆ ಜಬ್ಬಾರ್ ಅವರು ಮುಂದಿನ ದಿನಗಳಲ್ಲಿ ಒಪ್ಕೊಳ್ತಾರೆ, ಮತ್ತೆ ಜಮೀರ್ ಅವರು ಮುಂದಿನ ದಿನಗಳಲ್ಲಿ ಒಪ್ಕೊಂತಾರೆ, ಎಲ್ಲಾ ಮೈನಾರಿಟಿ ಲೀಡರ್ಗಳು ಒಪ್ಕೊಳ್ತಾರೆ. ಪ್ರಶ್ನೆ ಇರುವಂತದ್ದು ಅದಲ್ಲ. ಪ್ರಶ್ನೆ ಇರುವಂತದ್ದು ಏನು ಅಂತಂದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಎಂತ ಒಂದು ಅಡಕತ್ರೆಗೆ ಸಿಗಾಕೊಂಡಿದೆ ಅಂತಂದ್ರೆ, ಒಂದ್ ಕಡೆಯಿಂದ ಹೇಳ್ತಾ ಇದ್ರು ಲಿಂಗಾಯತರುಗಳಿಗೆ ಮಾನ್ಯತೆ ಕೊಡೋದಿಲ್ಲ ಕಾಂಗ್ರೆಸ್ ಅಂತ ಹೇಳಿ. ಇವತ್ತು ಲಿಂಗಾಯತರ ಒಂದು ಪ್ರಮುಖವಾದಂತ ಉತ್ತಮವಾದಂತ ಅಭ್ಯರ್ಥಿಯಾದಂತ ಶಾಮನೂರ್ ಶಿವಶಂಕರಪ್ಪನವರ ಪೀಳಿಗೆಗೆ ಟಿಕೆಟ್ ಕೊಟ್ರು ಅಂತಂದ್ರೆ, ಲಿಂಗಾಯತರಿಗೆ ಬೆಲೆ ಕೊಟ್ರು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರ ಬಾಯಿಂದ ಹೇಳೋದಿಲ್ಲ. ಇವತ್ತು ಅವರು ಮೈನಾರಿಟಿ ಕಾರ್ಡ್ ಆಡೋಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಕಸ್ಮಾತ್ ನಾವು ಮೈನಾರಿಟಿ ಕೊಟ್ಟಿದ್ವಿ ಅಂತಂದ್ರೆ, ಅರೆ ಈ ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರನ್ನ ಮನವೊಲಿಸೋದ್ ಬಿಟ್ರೆ ಬೇರೆ ಏನೂ ಕೆಲಸ ಮಾಡೋದಿಲ್ಲ, ಬರೀ ಮೈನಾರಿಟಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ರಾಜಕೀಯವಾಗಿ ಈ ತರದ್ ಮಾತುಗಳಾಡುವಂಥದ್ದು ಸರ್ವೇ ಸಾಮಾನ್ಯ, ಇಲ್ಲ ಅಂತಲ್ಲ. ನಾನು ಕೊಟ್ಟಿರೋದಿಷ್ಟೇ, ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರ ಮುಂದೆ ಇರುವಂತದ್ದು ಒಂದೇ ಒಂದು ಸವಾಲು, ನಾವ್ ಈ ಚುನಾವಣೆಯನ್ನ ಹೆಂಗೆ ಗೆಲ್ಬೇಕು, ಯಾವ ಒಂದು ಮಾನದಂಡದ ಮೇಲೆ ಗೆಲ್ಬೇಕು ಅಂತ. ನಮ್ಮ ಹತ್ರ ಇರುವಂತ ಮಾನದಂಡ ಏನು ಅಂತಂದ್ರೆ, ನಾವು ಮೈನಾರಿಟಿಸಿಗೆ ಕೊಟ್ಟಿಲ್ಲ, ಬಟ್ ಆದ್ರೆ ಮೈನಾರಿಟಿಸಿಗೆ ಮುಂದಿನ ದಿನಗಳಲ್ಲಿ ಸರಿಯಾದಂತ ಸೂಕ್ತ ಸ್ಥಾನಮಾನವನ್ನು ನಾನು ಒಂದು ಆಡ್ ಆನ್ ಮಾಡ್ತೀನಿ ಇದಕ್ಕೆ, ಅನಿಲ್ ಅವರೇ, ಸಾರಿ ಟು ಇಂಟರಪ್ಟ್. ಇಲ್ಲಿ ಒಂದು ಆಡ್ ಆನ್ ಮಾಡೋದಾದ್ರೆ, ಪ್ರಮುಖವಾಗಿ ಮುಸ್ಲಿಂ ಸಮುದಾಯಕ್ಕೆ ಮತ್ತೊಂದು ಆಪ್ಷನ್ನೇ ಇಲ್ಲ, ಹೆಂಗಿದ್ರು ಬಿಜೆಪಿಗೆ ಹಾಕಲ್ಲ, ಅನಿವಾರ್ಯವಾಗಿ ಹಾಕ್ಲೇಬೇಕು ಕಾಂಗ್ರೆಸ್ಗೆ. ಸೊ ಹೀಗಾಗಿ ನಾವು ಮಲ್ಲಿಕಾರ್ಜುನ ಅವ್ರ ಪುತ್ರಕ್ಕೆ ಕೊಟ್ಟರು ಕೂಡ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಬಹುದು ಆ ಪ್ರಾಬ್ಲಮ್ನ. ಅಕಸ್ಮಾತ್ ಲಿಂಗಾಯತ ಸಮುದಾಯಕ್ಕೆ ಕೊಡ್ದಲೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ರೆ, ಲಿಂಗಾಯತ ಸಮುದಾಯದ ವೋಟ್ಗಳನ್ನ ಆಲ್ಮೋಸ್ಟ್ 70% ಅಷ್ಟು ಕೀಳ್ಬೋದಿತ್ತು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿದಾಗ್ಬಿಡುತ್ತೆ ಅನ್ನುವಂಥ ಒಂದು ಸ್ವಲ್ಪ ಭಯ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಬಾಗಲಕೋಟೆಲ್ಲೂ ಎಫೆಕ್ಟ್ ಆಗುತ್ತೆ ಲಿಂಗಾಯತ ವೋಟ್ಸ್ಗಳು ಅಂತ. ಸರ್, ಇದು ಸೋಷಿಯಲ್ ಇಂಜಿನಿಯರಿಂಗ್ ಪ್ರತಿಯೊಬ್ರು ಮಾಡ್ತಾರೆ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ತಪ್ಪು ಅಂತ ಹೇಳೋದಿಲ್ಲ. ನಾನು ಸೂಕ್ತವಾದಂತ ಸ್ಥಾನಮಾನ ಅಂತಂದ್ರೆ, ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್. ಪೃಥ್ವಿ ಅವರೇ, ಒಂದ್ ಅರ್ಥ ಮಾಡ್ಕೊಳ್ಬೇಕು, ಇದೇನು ನೆಕ್ಸ್ಟ್ 5 ವರ್ಷಕ್ಕೆ ನಡೆಯುವಂತ ಚುನಾವಣೆ ಅಲ್ಲ. ಇದು ನಡೆಯುವಂತದ್ದು ನೆಕ್ಸ್ಟ್ 2-2.5 ವರ್ಷ ಏನ್ ನಾವು ಈ ರಾಜ್ಯ ಸರ್ಕಾರ ಇರುತ್ತೋ ಅಲ್ಲಿ ತನಕ ಈ ಒಂದು ಚುನಾವಣೆಯ ಈ ಒಂದು ಕ್ಯಾಂಡಿಡೇಟ್ ಪ್ರಭಾವ ಇರ್ತದೆ. ಮುಂದಿನ ದಿನಗಳಲ್ಲಿ ಸೂಕ್ತವಾದಂತ ಸ್ಥಾನಮಾನ ಅಂತಂದ್ರೆ, ಅಲ್ಲಿ ಮೈನಾರಿಟೀಸ್ ಜಾಸ್ತಿ ಸಂಖ್ಯೆ ಇರೋದ್ರಿಂದ ಮೇ ಬಿ ಅವರಿಗೆ ಕಂಟಿನ್ಯೂ ಮಾಡಬಹುದು ಹೈಕಮಾಂಡ್ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇವತ್ತಿನ ಒಂದು ಏನು ಅಂತಂದ್ರೆ, ಈಗ ನೋಡಿ ಏನಾಗುತ್ತೆ, ಒಂದು ಟ್ರೆಂಡ್ ಸೆಟ್ ಮಾಡೋದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗ ಆಗತ್ತೆ. ಅಕಸ್ಮಾತ್ ನಾವೇನಾದ್ರು ಚುನಾವಣೆ ಸೋತ್ವಿ ಅಂತಂದ್ರೆ, ಸೊ ಹಂಗಾಗಿ ಹೈಕಮಾಂಡ್ ಇದನ್ನ ಒಂದು ಕಾಲ್ ತಗೊಂಡಿರ್ಬೋದು ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಈಗ ಈ ಚುನಾವಣೆಯನ್ನ ಗೆದ್ವಿ ಅಂತಂದ್ರೆ ಒಂದು ಮೊಮೆಂಟಮ್ ಸೆಟ್ ಆಗುತ್ತೆ. ಇಡೀ ರಾಜ್ಯದಲ್ಲಿ ಮಾಡಿರುವಂತ ಕೆಲಸಗಳನ್ನ ಜನ ಒಪ್ಪಿದ್ದಾರೆ ಅನ್ನೋ ಒಂದು ಸಂದೇಶ ಹೋಗುತ್ತೆ ಅನ್ನೋ ಒಂದೇ ಒಂದು ಆಲೋಚನೆ ಇಟ್ಕೊಂಡು, ಅಲ್ಲಿ ಮೇಟಿ ಅವರ ಒಂದು ಅನುಕಂಪದ ಅಲೆ ಇದೆ, ಆಮೇಲೆ ಇಲ್ಲಿ ಶಾಮನೂರ್ ಶಿವಶಂಕರಪ್ಪನವರ ಅಲೆ ಇದೆ. ಮೈನಾರಿಟೀಸ್ಗೆ ಮೋಸ ಆಗಿದೆ ಇಲ್ಲ ಅಂತ ನಾನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ನಾನು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಜೊತೆಗೆ ಹೆಗಲ್ ಕೊಟ್ಟು ನಿಂತ್ಕೊಳ್ಬೇಕಾಗ್ತದೆ. 75,000 ಮೈನಾರಿಟಿ ಪಾಪ್ಯುಲೇಷನ್ ಇದ್ದಾಗ ಅವ್ರು ಕೇಳುವಂತದ್ದು ಸರ್ವೇ ಸಾಮಾನ್ಯ. ಅಟ್ ದ ಸೇಮ್ ಟೈಮ್ ಶಾಮನೂರ್ ಶಿವಶಂಕರಪ್ಪನವ್ರು ಇದ್ದಾಗ ಹೇಳಿದ್ರು ಅನ್ನೋದು ಸಹ ಅಷ್ಟೇ ಸತ್ಯ, ಅದರಲ್ಲೇನ್ ಎರಡು ಮಾತಿಲ್ಲ. ಬಟ್ ಆದ್ರೆ ಇವತ್ತು ನಮ್ಮ ಹೈಕಮಾಂಡ್ಗಾಗಿರ್ಬೋದು, ನಮಗಾಗಿರ್ಬೋದು, ಗೆಲ್ಲುವಕ್ಕೆ ಬೇಕಾಗಿದ್ದು ಅಷ್ಟೇ ಸತ್ಯ. ಶಾಮನೂರ್ ಶಿವಶಂಕರಪ್ಪ ಅವರು ಅಂತ ಹೇಳಿದ್ದನ್ನ ಎಲ್ಲಾದ್ರೂ ಮಲ್ಲಿಕಾರ್ಜುನ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಮತ್ತೆ ಅದಕ್ಕೆ ಹೆಂಗ್ ರಿಯಾಕ್ಷನ್ ಬರುತ್ತೋ ಏನೋ. ಯಾಕೆಂದ್ರೆ ಕೇಳಿದ್ರು ಜಮೀರ್ ಅವರು ಹೇಳಿದ್ದಕ್ಕೆ ಎಲ್ಲಿದೆ ದಾಖಲೆ, ಎಲ್ಲಿ ಹೇಳಿದ್ರಂತೆ, ಆಡಿಯೋ ಇದೆಯಾ, ವಿಡಿಯೋ ಇದೆಯಾ ಅಂತೆಲ್ಲ ಕೇಳ್ಬಿಟ್ಟಿದ್ರು. ಅದಕ್ಕೆ ಹೇಳ್ದೆ. ವಿಶ್ವಾವ್ರನ್ನ ಮಾತನಾಡ್ತೀನಿ. ಮೋಹನ್ ವಿಶ್ವ ಸರ್, ಇಲ್ಲಿ ಮೈನ್ಲಿ ದಾವಣಗೆರೆ ದಕ್ಷಿಣವನ್ನ DK ಶಿವಕುಮಾರ್ ಅವರ ಪ್ರತಿಷ್ಠೆ,
ಬಾಗಲಕೋಟೆಯನ್ನ ಸಿದ್ದರಾಮಯ್ಯನವರ ಪ್ರತಿಷ್ಠೆ ಬಿಕಾಸ್ ಅವರ ಸಮುದಾಯದಕ್ಕೆ ಕೊಡಲಾಗಿದೆ, ಎಲ್ಲಾದ್ರೂ ಒಂದರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರಿಬ್ಬರಲ್ಲಿ ಒಬ್ಬರಿಗೆ ಪ್ರತಿಷ್ಠೆಗೂ ಕೂಡ ಪೆಟ್ಟು ಬೀಳುತ್ತೆ. ಮೊದಲೇ ನಾಯಕತ್ವದ ವಿಚಾರ ಸಾಕಷ್ಟು ಗೊಂದಲದಲ್ಲಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಇನ್ನೂ ತುಪ್ಪ ಸುರಿದಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇದನ್ನು ಹೇಗೆ ನೋಡ್ತಿದ್ದೀರಾ ಅಂತ? ಅಲ್ಲ, ನೀವು ನಾನು ಆಗ್ಲಿಂದ ಬಹಳಷ್ಟು ವಿಚಾರಗಳನ್ನ ಕೇಳ್ಪಟ್ಟೆ. ಒಂದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಪ್ರತಿಷ್ಠೆ ವಿಚಾರ ಆಗ್ಬೋದು, ಇನ್ನೊಂದು ಈ AMM ಆಮೇಲೆ SDPI ವಿಷಯ ಬಂದಾಗ ಬಿಜೆಪಿ ಅವರೇ ಫಂಡ್ ಮಾಡ್ತಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ನಾಯಕರು ಅಲಿಗೇಷನ್ ಮಾಡಿದ್ರು. ಈಗ ಸಮೀರ್ ಅಹಮದ್ ಖಾನ್ ಅವರೇನ್ ಬಿಜೆಪಿ ಅವರ, ಅಬ್ಬಾಸ್ ಅವರೇನ್ ಬಿಜೆಪಿ ಅವರ, ಯಾರು ಮಾಡ್ತಾ ಇರೋದು ಇಲ್ಲಿ? ಹಾಗಾದ್ರೆ ಅವರೇ ತಾನೇ ಓಪನ್ ಆಗಿ ಹೇಳ್ತಾ ಇರೋದು ನಾಮಿನೇಷನ್ ಹೋಗ್ತಾ ಇಲ್ಲ, ಫಸ್ಟ್ ಕಿರಿಕ್ ಮಾಡಿದವ್ರೆ ಅವರು. ಇನ್ಫ್ಯಾಕ್ಟ್ ಅವರೇ ಫಂಡ್ ಮಾಡ್ತಾ ಇರೋದು SDPIಗೆ AMMಗೆ ನೀವ್ ನಿಂತ್ಕೊಳ್ಳಿ ಅಂತ ಹೇಳಿ. ಅವ್ರದೇ ಪಕ್ಷದವ್ರನ್ನ ಸೋಲಿಸ್ಬೇಕು ಅಂತ ಅವ್ರು ನಿಂತ್ಕೊಂಡು ಓಪನ್ ಆಗಿ ಮಾಡ್ತಾ ಇರೋದು ಇಲ್ಲಿ. ನಮಗೂ ಅವ್ರಿಗೂ ಏನ್ ಸಂಬಂಧ SDPI AMMಗೆ? ಸಿ ಇಟ್ ಈಸ್ ಓಪನ್ಲಿ ನೋನ್ ಫ್ಯಾಕ್ಟ್. ಅವ್ರಿಬ್ರೆ ನಿಂತ್ಕೊಂಡು ಮಾತಾಡ್ತಾ ಇದಾರಲ್ಲಿ. ತಿರ್ಗಾ ಲಿಂಗಾಯತ್ ವಿಚಾರಕ್ಕೆ ಬಂದ್ರು, ಲಿಂಗಾಯತ ಸಮುದಾಯಕ್ಕೆ ಕೊಟ್ವಿ ಅಂತ ಹೇಳ್ಬಿಟ್ಟು. ಏನಪ್ಪಾ ಆಗ ಲಿಂಗಾಯತ ಸಮುದಾಯಕ್ಕೆ ಕೊಡ್ಬೇಕು ಅಂದ್ರೆ ಆಗ ಶಾಮನೂರ್ ಶಿವಕುಮಾರ್ ಕುಟುಂಬಕ್ಕೆ ಮಾತ್ರನ ಕೊಡ್ಬೇಕಾಗಾದ್ರೆ ಬೇರೆ ಯಾರು ಲಿಂಗಾಯತ್ ಇರ್ಲೇ ಇಲ್ವಾ ಹಾಗಾದ್ರೆ ದಾವಣಗೆರೆನಲ್ಲಿ? ಯಾರು ಲಿಂಗಾಯತ್ ಇರ್ಲೇ ಇಲ್ವಾ? ಯಾಕೆ ನಮ್ ಪಕ್ಷ ನೋಡಿ, ಒಬ್ಬ ಆರ್ಡಿನರಿ ಕಾರ್ಯಕರ್ತ ಅವರು, ST ಸಮುದಾಯಕ್ಕೆ ಸೇರಿದವರು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು, ಅವ್ರಿಗೆ ನಮ್ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿದೆ. ಆಯ್ತಲ್ಲ, ಎಲ್ಲವನ್ನು ಮೀರಿ ಕೊಟ್ಟಿದೆ ನಮ್ಮ ಪಕ್ಷ ಅವ್ರಿಗೆ ಟಿಕೆಟ್. ನೀವು ಇದು ಒಂದು ಕಾರ್ಯಕರ್ತನಿಗೆ ಕೊಡುವಂತ ಒಂದು ಬೆಂಬಲ ಆಗಬಹುದು, ತಿರ್ಗಾ ಸಾಮಾಜಿಕ ನ್ಯಾಯ ಆಗಬಹುದು. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ವರ್ಕ್ ಮಾಡುತ್ತೆ ಹೊರತು ಇವ್ರ ತರ ಮಾಡಿದಕ್ಕೆ ಈಗ ಯಾರಿಗೆ ಟಿಕೆಟ್ ಕೊಟ್ಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಮೋಹನ್ ಅವರೇ. ಇಲ್ಲಿ ಮತ್ತೊಂದ್ ಕಡೆ 2023ರಲ್ಲಿ ಎರಡು ಕಡೆನೂ ಕೂಡ ಕಾಂಗ್ರೆಸ್ನವರೇ ಗೆದ್ದಿದ್ರು. ಅದರಲ್ಲೂ ಈಗ ಅಧಿಕಾರದಲ್ಲಿದ್ದಾರೆ, ಸಾಕಷ್ಟು ಯೋಜನೆಗಳನ್ನೆಲ್ಲ ಘೋಷಣೆ ಮಾಡಿದ್ರೆ 100 ಕೋಟಿ ಅನುದಾನವನ್ನ ಕೂಡ ಕೊಡಲಾಗಿರುವಂಥದ್ದು ದಾವಣಗೆರೆ ದಕ್ಷಿಣಕ್ಕೆ, ಇಲ್ಲ ಅಂತಲ್ಲ. ಬಟ್ ಈಗ ನಿಮ್ಗೆ ಯಾಕೆ ಹಾಕ್ಬೇಕು ಓಟು ಅಂತ ವಿರೋಧ ಪಕ್ಷದಲ್ಲಿರುವಂತ ಅಭ್ಯರ್ಥಿಗೆ ಹಾಕಿದ್ರೆ ಏನ್ ಲಾಭ? ಏನ್ ಅನುದಾನನೂ ಸಿಗಲ್ಲ, ಅಭಿವೃದ್ಧಿನೂ ಆಗಲ್ಲ, ಯಾಕೆ ಓಟ್ ಹಾಕ್ಬೇಕು ಅಂತ ಬರಲ್ವಾ? ಜನ ಯೋಚನೆ ಮಾಡಲ್ವಾ? ಅಲ್ಲ, ನಾನು ಹೇಳೋದಿಲ್ಲಿ ಜನ ಏನಾಗಿದೆ ಅಂತ ಹೇಳಿದ್ರೆ ದೇ ಆರ್ ವೈಟಿಂಗ್ ಫಾರ್ ಎನಿ ಎಲೆಕ್ಷನ್. ಇವಾಗ ಇವರ ಒಂದು 3 ವರ್ಷ ದುರಾಡಳಿತ ಇದೆ ಗೊತ್ತಾ, ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಯಾವ್ದನ ಒಂದ್ ಎಲೆಕ್ಷನ್ ಆದ್ರೆ ಸಾಕು ಅಂತ ಕಾಯ್ತಾ ಇದಾರೆ ಅವರು. ಅದು ದಾವಣಗೆರೆ ಆಗ್ಬೋದು, ಬಾಗಲಕೋಟೆ ಆಗ್ಬೋದು. ಆ ಮಟ್ಟದ ದುರಾಡಳಿತ ನಡ್ಕೊಂಡ್ ಬಂದಿದೆ ಕಾಂಗ್ರೆಸ್ ಕಳೆದ 3 ವರ್ಷಗಳಿಂದ. ನೀವ್ ಯಾವ್ದೇ ನ್ಯೂಸ್ ಪೇಪರ್ ತೆಗೆದು ನೋಡಿ, ಯಾವ್ದೇ ಟಿವಿ ಆನ್ ಮಾಡಿ, 3 ವರ್ಷದಲ್ಲಿ ನಿಮ್ಗೆ ಕಾಣಿಸೋದು ಭ್ರಷ್ಟಾಚಾರ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಬೆಲೆ ಏರಿಕೆ, ತಿರ್ಗಾ ವಾರಕ್ಕೆ 2 ಸಲ ಕುರ್ಚಿ ಕದನ. ಇದು 3 ಬಿಟ್ಟು ಬೇರೆ ಏನ್ ಕಾಣಿಸಿದೆ ಹೇಳಿ? ತಿರ್ಗಾ ಆಯ್ತಪ್ಪ SS ಮಲ್ಲಿಕಾರ್ಜುನ ಅವ್ರ ಕೊಡುಗೆ ಏನು ದಾವಣಗೆರೆಗೆ? ತಿರ್ಗಾ ಅವ್ರು ಮೈನಿಂಗ್ ಮಿನಿಸ್ಟರ್ ಆಗಿದ್ದಾರೆ. ಏನ್ ಮಾಡಿದಾರೆ ಅವರು ಕಳೆದ 3 ವರ್ಷಗಳಿಂದ? ಈ ಪ್ರಶ್ನೆಗಳನ್ನ ಜನ ಕೇಳ್ತಾರಲ್ವಾ? ಯಾರೋ ಒಬ್ರು ಒಂದೇ ಕುಟುಂಬನ ಒಂದು ರಿಪಬ್ಲಿಕ್ ಮಾಡ್ಕೊಂಡು ಆಡಳಿತ ನಡ್ಸ್ಕೊಂಡು ಕೂತ್ಕೊಂಡ್ರೆ ನಾನ್ ಮತ್ತದ ಕೇಳ್ತೀನಿ, ನೀವು ಲಿಂಗಾಯತರಿಗೆ ಮತ್ತೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕ್ರಿ? ಅವ್ರ ಕುಟುಂಬನೇ ಇದ್ದಿದ್ದು, ಬೇರೆ ಯಾರು ಇರ್ಲೇ ಇಲ್ವಾ? SS ಮಲ್ಲಿಕಾರ್ಜುನ ಅವರು MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ ಅವರು MP ಆಗಿದ್ದಾರೆ, ತಿರ್ಗ ಅವ್ರ ಮೊಮ್ಮಗ ಬೇರೆ ಇವಾಗ ಅವರು MLA ಟಿಕೆಟ್ ತಗೊಂಡಿದ್ದಾರೆ. ಯಾರು ಲಿಂಗಾಯತ್ ಇರ್ಲೇ ಇಲ್ವಾ ಹಾಗಾದ್ರೆ ನಿಮ್ಗೆ? ಬೇರೆ ನೋಡಿ ನಮ್ಮ ಪಕ್ಷ ಎಷ್ಟು ಜನ ಇದನ್ನ ಯೋಚನೆ ಮಾಡ್ತಾರಲ್ವಾ? ಬಿಜೆಪಿ ನೋಡಿ ಯಾವ ರೀತಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ತಿರ್ಗಾ ST ಸಮುದಾಯದ 18,500 ಮತಗಳಿದಾವಲ್ಲಿ, SC ಸಮುದಾಯದ 24,000 ಮತಗಳಿದಾವೆ, ಲಿಂಗಾಯತ್ ಮತ ಬ್ಯಾಂಕು ಇದೆ ಇನ್ಫ್ಯಾಕ್ಟ್ ಅಲ್ಲಿ. ತಿರ್ಗಾ ಯಡಿಯೂರಪ್ಪ ಧೀಮಂತ ನಾಯಕ ಇದಾರೆ ನಮ್ಮ ಪಕ್ಷದಲ್ಲಿ. ಅವ್ರು ಹೋಗಿ ಪರ್ಸನಲ್ ಆಗಿ ಅವ್ರು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ದಾವಣಗೆರೆನಲ್ಲಿ, ಬಾಗಲಕೋಟೆನಲ್ಲಿ ಆಗ್ಬೋದು. ಈ ಎಲ್ಲಾ ಫ್ಯಾಕ್ಟರ್ ನೋಡಿದಾಗ ಜನ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ ಬಿಜೆಪಿಗೆ ನಾವು ಅವಕಾಶ ಕೊಡ್ಲೇಬೇಕು ಅಂತ ಹೇಳಿ. 2 ಕ್ಷೇತ್ರಗಳು ಅಷ್ಟೇ. ಇವ್ರು ಕಾಂಗ್ರೆಸ್ ನವರು ಕೇವಲ ಏನೋ ಒಂದು ಹೇಳ್ಕೊಂಡು ನಾವು ಗೆದ್ದು ಬಿಡ್ತೀವಿ, ರೂಲಿಂಗ್ ಅಲ್ಲಿ ಇದೀವಿ. ಎಲ್ಲೋ 1 ಕಡೆ 2 ಕಡೆ ಆಗ್ಬೋದು. ಕೆಲವು ಎಲೆಕ್ಷನ್ ಅಥವಾ ಮೆಜಾರಿಟಿ ಆಫ್ ಎಲೆಕ್ಷನ್ಸ್ ಅಲ್ಲಿ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜಸ್ ಇರುತ್ತೆ. ಹಿಂದೆ ನೋಡಿದ್ವಿ ರಿಸಲ್ಟ್. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ತುಂಬಾ ಸ್ಟ್ರಾಂಗ್ ಆಗಿದ್ರಿ ಆಕ್ಚುಲಿ ಕ್ಯಾಂಡಿಡೇಟ್ಸ್. ಈಗ ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಪುತ್ರನೇ ಇದ್ದಿದ್ದು, ಅದರ ಜೊತೆಗೆ ಬೊಮ್ಮಾಯಿಯವರ ಪುತ್ರ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇದ್ದಿದ್ದು, ಆ ಟೈಮ್ನಲ್ಲೇ ಆಗ್ಲಿಲ್ಲ ಅನ್ನುವಂಥದ್ದು ಮಾತನಾಡ್ತೀನಿ. ಅನಿಲ್ ಕುಮಾರ್ ಅವರೇ, ಇಲ್ಲಿ ಮೇನ್ಲಿ ಕಳೆದ ಬಾರಿ ಬಿಜೆಪಿ ತುಂಬಾ ಕ್ಷೇತ್ರಗಳನ್ನ ಕಳ್ಕೊಳ್ಳೋದಕ್ಕೆ ಮೇನ್ ರೀಸನ್ ಒಳ ಮೀಸಲಾತಿ ಅನ್ನುವಂಥ ದೊಡ್ಡ ಹೊಡೆತ ಕೊಟ್ಟಿತ್ತು. ಈಗಲೂ ಅದೇ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೆ. ಇದು ಹೊಡೆತ ಕೊಡಲ್ವಾ ಅಂತ? ಪೃಥ್ವಿ, ನಾನು ಒಳ ಮೀಸಲಾತಿ ಹೋಗೋಕ್ಕಿಂತ ಮುಂಚೆ ಮೋಹನ್ ವಿಶ್ವಾಸ್ ಅವರು ಒಂದು 2-3 ವಿಚಾರವನ್ನ ಹೇಳಿರೋದನ್ನ ನಾನು ಅವ್ರಿಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ, ಯಡಿಯೂರಪ್ಪನವ್ರು ಒಂದೇನಾ ಬಿಜೆಪಿ ಒಳಗೆ ಲಿಂಗಾಯತರು ಮತ್ತೆ ಬೇರೆಯವ್ರು ಯಾರು ಇದಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಯಡಿಯೂರಪ್ಪನವರು ಒಂದ್ ಕಡೆ, ಯಡಿಯೂರಪ್ಪನವ್ರ ದೊಡ್ಡಮ್ಮ ಪುತ್ರ ರಾಘವೇಂದ್ರ ಒಂದ್ ಕಡೆ, ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರ ರಾಜ್ಯಾಧ್ಯಕ್ಷ ಅವರು ಒಂದ್ ಕಡೆಗೆ. ಆಮೇಲೆ ಇವತ್ತು ಯಾವುದೇ ರೀತಿಯ ಒಂದು ಭಾರತೀಯ ಜನತಾ ಪಾರ್ಟಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಇದೇ ಇಲ್ಲ.
ಏನಂತೀರಿ, ದೇ ಡೋಂಟ್ ಹ್ಯಾವ್ ಎನಿ ಕ್ರೆಡಿಬಿಲಿಟಿ. ಅವ್ರಿಗೆ ಯಾವುದೇ ತರ ಮಾತಾಡೋದಕ್ಕೆ ಕ್ರೆಡಿಬಿಲಿಟಿ ಇಲ್ಲ. ಬಟ್ ನಾನು ಆಗ್ಲೇ ಒಪ್ಕೊಳ್ತಾ ಇದ್ದೀನಿ, ಇದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಇವತ್ತಿನ ದಿವಸದಲ್ಲಿ ಮಾನದಂಡ ಇರುವಂತದ್ದು ಒಂದೇ, ಎಲೆಕ್ಷನ್ ಅನ್ನ ನಾವು ಗೆಲ್ಬೇಕು. ಎಲೆಕ್ಷನ್ ಅನ್ನ ಗೆಲ್ಬೇಕು ಅಂತಂದ್ರೆ ನಮಗೆ ಯಾರು ಸೂಕ್ತವಾದಂತ ಅಭ್ಯರ್ಥಿ, ಅವರು ನಾಳೆ ಸಿದ್ದೇಶ್ ಅವ್ರನ್ನ ನಿಲ್ಸಿದ್ರೆ ನಮ್ಗೇನು ತೊಂದರೆ ಆಗ್ತಿರ್ಲಿಲ್ಲ. ಸಿದ್ದೇಶ್ ಅವ್ರು ಬೇಕಾದ ಗೆದ್ದಿದ್ದಾರೆ. ಸಿದ್ದೇಶ್ ಅವ್ರ ಕುಟುಂಬ ಸಂಪೂರ್ಣವಾಗಿ ರಾಜಕಾರಣದಲ್ಲಿ ಅವ್ರ ಕುಟುಂಬ ಇದೆ. ಆಮೇಲೆ ಶ್ರೀರಾಮುಲು ಅವರು ಅವ್ರ ಕುಟುಂಬ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬ ಇದೆ. ಇವತ್ತು ಇಲ್ಲಿ ದಲಿತ ಸಮುದಾಯದ ಕ್ಯಾಂಡಿಡೇಟ್ ಹಾಕಿರುವಂತದ್ದೇ ಒಳ ಮೀಸಲಾತಿಯ ಅಡ್ವಾಂಟೇಜ್ ಅನ್ನ ತಗೊಳ್ಬಹುದು, ಎಸ್ ಟಿ ಸಮುದಾಯದ ವೋಟ್ಗಳನ್ನ ತಗೊಳ್ಬಹುದು, ಲಿಂಗಾಯತ ಸಮುದಾಯದ ವೋಟ್ಗಳನ್ನ ಡಿವೈಡ್ ಮಾಡಬಹುದು, ಅಹಿಂದ ವರ್ಗವನ್ನ ಗ್ರಾಬ್ ಮಾಡಬಹುದು ವೋಟ್ಸ್ನ ಅಂತ. ಅದೇ ನೆಗೆಟಿವ್ ಆಗ್ಬಿಡುತ್ತಾ ಅಂತ? ಇಲ್ಲ ಇಲ್ಲ, ನಾನು ಹೇಳ್ತೀನಿ. ಏನಾಗುತ್ತೆ ಅಂತಂದ್ರೆ, ತಾವ್ ಆಗ್ಲೇ ಹೇಳ್ದಾಗೆ ನಾವು ಪ್ರತಿಯೊಂದು ಸಮುದಾಯಕ್ಕೂ ಸಹ ಸರಿಯಾದಂತ ಒಂದು ದಾರಿಯನ್ನ ತೋರಿಸೋದಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡಿದೆ. ಇನ್ನೊಂದು ಕಡೆಯಿಂದ ಹೇಳ್ಬೇಕು ಅಂದ್ರೆ ಈ ಸೋ ಕಾಲ್ಡ್ ರಿಸರ್ವೇಶನ್ ವಿಚಾರವನ್ನ ಇನ್ನೂ ಯಾವುದೇ ರೀತಿಯ ಒಂದು ಏನಂತೀರಿ ಸರಿಯಾದಂತ ದಿಕ್ಕಿಗೆ ಹೋಗದೆ ಇಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆ ಅಷ್ಟೊಂದು ಪರಿಣಾಮ ಬೀರ್ತಿದೆ ಅಂತ ನನ್ಗೆ ಅನ್ಸೋದಿಲ್ಲ ಈ ಎಲೆಕ್ಷನ್. ಮುಂದಿನ ಎಲೆಕ್ಷನ್ ಗಳಲ್ಲಿ ಕಾದ್ ನೋಡ್ಬೇಕು. ಐ ಆಮ್ ನಾಟ್ ಟೆಲ್ಲಿಂಗ್ ನೋ, ಬಟ್ ಸರಿಯಾದಂತ ಸರ್ಕಾರಗಳು ಸರಿಯಾದಂತ ಸಮಯಕ್ಕೆ ನಿಲುವುಗಳನ್ನ ತಗೊಳ್ತದೆ ಅನ್ನೋದು ನನ್ನ ಒಂದು ದೃಢವಾದಂತ ಆತ್ಮವಿಶ್ವಾಸ. ಇನ್ನೊಂದು, ಅವ್ರು ಆಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಏನಂತ ಏನೋ ಮಲ್ಲಿಕಾರ್ಜುನ್ ಅವ್ರ ಕುಟುಂಬ ಒಂದೇ ಇದೆಯಾ ಅಂತ ಹೇಳಿ. ಸೊ ನೀವು ನಿಮ್ಮ ಆಮೇಲೆ ಇನ್ನೊಂದು ಹೇಳಿದ್ರು, ಎಲ್ಲಾ ಮಂತ್ರಿಗಳು ಹೋಗ್ಬಿಟ್ಟು ಪ್ರತಿಯೊಂದು ಏನಂತೀರಿ ಹಳ್ಳಿಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ನೀವು ತೆಗೆದು ನೋಡಿ ಅವ್ರದ್ದು ಇತಿಹಾಸ. ಅವರು ಉಪಚುನಾವಣೆ ಇದ್ದಾಗ ಬೊಮ್ಮಾಯಿ ಅವರು ಅವ್ರ ನೇತೃತ್ವದಲ್ಲಿ ಉಪಚುನಾವಣೆ ನಡೆದಾಗ ಯಾರ್ಯಾರು ಎಲ್ಲ ಇದ್ರು. ನಾವು ಅದನ್ನ ತಪ್ಪು ಅಂತ ಇದೇ ಮಾಡಕ್ ಹೋಗೋದಿಲ್ಲ, ವಾದಿಸಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಬೇಕಾಗಿರುವಂತದ್ದು ಆ ಸೀಟ್ ನ ಗೆಲ್ಬೇಕು. ನಾವೇನಂತ ಒಂದು ಕಡೆಯಿಂದ ಮೋಹನ್ ವಿಶ್ವಾಸ್ ಅವರು ಹೇಳ್ತಾರೆ, ನಾವು ಎಲ್ಲರ ಮುಂದೆ ಈ ರಾಜ್ಯ ಸರ್ಕಾರ ಭ್ರಷ್ಟವಾದಂತ ರಾಜ್ಯ ಸರ್ಕಾರ, ಹಂಗಾಗ್ಬಿಟ್ಟು ಬರೀ ಲೂಟಿ ಹೊಡೆದಿರುವಂತ ರಾಜ್ಯ ಸರ್ಕಾರ. ಇನ್ನೊಂದು ಕಡೆಯಿಂದ ಅವರೇ ಹೇಳ್ತಾರೆ, ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂದ್ಮೇಲೆ ಲೂಟಿ ಹೆಂಗ್ ಹೊಡಿಯಕ್ಕಾಗುತ್ತೆ? ಇದ್ರ ಬಗ್ಗೆ ಅವರು ಒಂದು ಸರಿಯಾದಂತ ಮಾಡ್ಬೇಕು. ಇನ್ನೊಂದು ಹೇಳಬೇಕು ಅಂತಂದ್ರೆ, ಇವತ್ತಿನವರೆಗೂ ಇಡೀ ದೇಶದಲ್ಲಿ 60,000 ಕೋಟಿ ಹಂಗೆ 3 ವರ್ಷದಲ್ಲಿ 1,80,000 ಕೋಟಿ ಡಿಬಿಟಿ ಮಾಡಿರೋ ಯಾವ್ದಾದ್ರು ಸರ್ಕಾರ ಇದೆ? ಯಾವ ಸರ್ಕಾರನೂ ಇಲ್ಲ. ಮೋಹನ್ ವಿಶ್ವಾಸ್ ಅವ್ರ ಮಾತಿನಲ್ಲಿ ಇದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಮಯದ ಅಭಾವ, ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಅನಿಲ್ ಅವರೇ, ಹಾಗೆ ಮೋಹನ್ ವಿಶ್ವ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಈ ಒಂದು ಚುನಾವಣೆ ರಾಜಕೀಯ ಸಂದೇಶ ಕೊಡುತ್ತೆ ಬಿಟ್ರೆ ಇನ್ನೇನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಬಿಕಾಸ್ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇಲ್ಲಿ ಯಾರೋ ಗೆದ್ರೆ ಯಾರೋ ಸೋತ್ ಬಿಟ್ರೆ ಅನ್ನುವಂಥ ಪರಿಸ್ಥಿತಿ ಅಂತೂ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.